ಕರ್ನಾಟಕದಲ್ಲಿ ಕನ್ನಡಿಗ ಸನ್ನೆ ಸಾರ್ವಭೌಮ, ಕರ್ನಾಟಕದ ಭಾಷೆ ಆಡಳಿತ ಭಾಷೆ ಕನ್ನಡ ಆಗಿದ್ದು ಕೂಡ JMIT ಕ್ಯಾಂಪಸ್ಸಲ್ಲಿ ಇವತ್ತು ಏನು ಓಣಂ ಅಂತ ಹಬ್ಬ ಆಚರಿಸಲಿಕ್ಕೆ ಮಲಯಾಳಿ ಭಾಷೆಯಲ್ಲಿ ಬ್ಯಾನರ್ ಅನ್ನು ಉಪಯೋಗಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ನನಗೆ ಕೂಡ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಆದಾಗ್ಲೂ ಕೂಡ ಮತ್ತೆ ಇವತ್ತು ಅದೇ ಕೆಲಸ ಮಾಡ್ತಿರೋದ್ರೆ ಬಂದು ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ಪಡೆ ಏನಿತ್ತು ಇವತ್ತು ಬಂದು ಆ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂಥ ಕಾರ್ಯಕ್ರಮ ಮಾಡಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡದೆ ಹೋದರೆ ಪರಭಾಷೆಗಳಲ್ಲಿ ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅದಕ್ಕೆ ತಕ್ಕ ಶಾಸ್ತ್ರವನ್ನು ಮಾಡಬೇಕಾಗುತ್ತೆ. ನಿಮ್ಮ ಕ್ಯಾಂಪಸ್ಸಲ್ಲಿ ಈ ರೀತಿ ಮತ್ತೆ ಆಗದೇ ಇರೋ ಥರ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಅದಕ್ಕೆ ಅಲ್ಲಿನ ಪ್ರಾಧ್ಯಾಪಕರು ಮತ್ತು ಸ್ವಾಮೀಜಿಯವರು ಬಂದು ಆಯ್ತು ಇನ್ನು ಮುಂದೆ ಈ ಥರ ಒಗಡೆ ಆಗದೆ ನಾವು ನೋಡ್ಕೋತೀವಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ರು ಮಲಯಾಳಿ ಭಾಷೆಯಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಈ ರೀತಿ ಅನ್ಯ ಭಾಷೆಯಲ್ಲಿ ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಅನ್ಯ ಭಾಷೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಪಡೆ ಸದಾ ಸಿದ್ಧವಾಗಿರುತ್ತೆ. ಎಚ್ಚರಿಕೆಯನ್ನು ಕೊಡ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಆಡಳಿತ ಭಾಷೆ, ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತೀವಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಕೇರಳ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಕರ್ನಾಟಕದವ್ರ ಮೇಲೆ ಅಷ್ಟೊಂದು ನಿಗಾ ವಹಿಸ್ತಿಲ್ಲ. ಈವನ್ ಫ್ಯಾಕಲ್ಟೀಸ್ ಆಗಿರ್ಲಿ, ಇಲ್ಲಿನ ಒಳಗಡೆ ಅವರಾಗಿರ್ಲಿ, ಯಾರನ್ನು ಕೂಡ ಅಷ್ಟೊಂದು ನಿಗಾ ವಹಿಸ್ತಿಲ್ಲ. ಬೇರೆ ಕೇರಳ ಸ್ಟೂಡೆಂಟ್ಸ್ ಅಲ್ಲಿ ಜಾಸ್ತಿ ಸ್ಟ್ರೆಂತ್ ಅನ್ನು ಕೂಡ ಇವ್ರದ್ದು ಜಾಸ್ತಿ ಇದೆ, 500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅಂಡ್ ಯಾವುದೇ ಫಂಕ್ಷನ್ಸ್ ಆಗಿರ್ಲಿ, ಫೆಸ್ಟ್ ಆಗಿರ್ಲಿ, ಇವ್ರದೇ ಜಾಸ್ತಿ ನಡೀತಾ ಇರೋದು, ಕೇರಳದವ್ರದ್ದೇ ಜಾಸ್ತಿ ನಡೀತಾ ಇರೋದು. ಎಲ್ಲ ಫೆಸ್ಟ್ಗಳನ್ನ ಅವರೇ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೋಸ್ಕರ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ಮೊರೆ ಹೋಗಿದ್ದೆ. ಲೈಕ್ ಅವರಿಗೆ ತಿಳಿಸಿದ್ದೆ ನನಗೂ ಈ ತರ ಒಂದು ಮಾಹಿತಿ ಬಂತು ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಬಂದು ಬೆಳಗ್ಗೆ ಏನೇನು ಕ್ರಮ ತಗೋಬೇಕು ಕೈಕೊಂಡಿದ್ದಾರೆ. ಇದನ್ನ ಚಿತ್ರದುರ್ಗ ಆಗಿರೋದ್ರಿಂದ, ಇದು ಕರ್ನಾಟಕ ಆಗಿರೋದ್ರಿಂದ ಆದಷ್ಟು ನೀವು ಏನಾದ್ರು ಫಂಕ್ಷನ್ ಮಾಡ್ಬೇಕಂತ ಅಂದ್ರೆ ಕೇರಳ ಮಾಡ್ಲಿ, ಎಲ್ಲರಿಗೂ ಸ್ವತಂತ್ರ ಇದೆ ಮಾಡೋದಿಕ್ಕೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಮಾಡೋದಿದ್ರೆ ಆದಷ್ಟು ಕನ್ನಡನ ಉಪಯೋಗಿಸಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸೃಷ್ಟಿ ಅಂತ.